ಸರ್ಕಾರ ಒಂದು ಘೋಷಣೆ ಮಾಡ್ತೈತೆ, ನಕ್ಸಲರೆಲ್ಲ ಸರೆಂಡರ್ ಆಗ್ತಾ ಇದೆ, ಏಕಾಏಕಿ ಎಲ್ಲ ಒಂದೇ ಸರಿ ಓಡ್ ಬಂದ್ಬಿಡ್ತಾರೆ. ಅದಕ್ಕೆ ಡೌಟ್ ಬಂದಿರೋದು. ನ್ಯಾಚುರಲ್ ಆಗಿ ಇವ್ರು ಬರ್ತಾ ಇದ್ರೆ, ನ್ಯಾಚುರಲ್ ಆಗಿ ಸರೆಂಡರ್ ಆಗ್ತಾ ಇದ್ರೆ ಯಾರಿಗೂ ಡೌಟ್ ಬರ್ತಾ ಇರಲಿಲ್ಲ. ಅಧ್ಯಕ್ಷ, ಈ ನಕ್ಸಲರ ಬಗ್ಗೆ ಸಿಂಪತಿ ಮಾಡುವಂತ ಈ ನಗರ ನಕ್ಸಲರು ಇದಾರಲ್ಲ, ಅವ್ರಿಗಿಂತ ಡೇಂಜರ್ ಅವರು. ನಾನು ಪರಮೇಶ್ವರ್ ಅವರೇ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಹೆಲ್ತ್ ಮಿನಿಸ್ಟರ್ ಆಗಿ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಸುನೀಲ್ ಕುಮಾರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋದೆ. ಮಾಮೂಲಿ ನಮ್ಮ ಮುಂದೆ ಸೈರನ್ ಹಾಕೊಂಡು, ಅವಾಗೆಲ್ಲ ಸೈರನ್ ಇತ್ತು, ಸೈರನ್ನು ಲೈಟು ಎಲ್ಲ ಇತ್ತು. ನಾನು ಆ ರೂಟಲ್ಲಿ ಫಾರೆಸ್ಟ್ ಏರಿಯಾ ಬಂದ ತಕ್ಷಣ SP ಎಲ್ಲ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ರು. ಸರ್, ಇಲ್ಲಿಂದ ನೀವು ಸೈರನ್ನು ಹಾಕಂಗಿಲ್ಲ, ಲೈಟು ಹಾಕಂಗಿಲ್ಲ ಅಂತೇಳಿ. ಏನಪ್ಪಾ ಅಂದ್ರೆ ನಾನು ಮಿನಿಸ್ಟ್ರು, ನನಗೆ ನೀವು ರಕ್ಷಣೆ ಕೊಡಕ್ಕಾಗಲ್ಲ. ಇಲ್ಲ ಸರ್, ಹಾಕ್ಬೇಡಿ, ದಯವಿಟ್ಟು ಕೈ ಮುಗಿತೀರಿ ಅಂದ್ರೆ ಕಳ್ಳಂತರ ಹೋದೆ ನಾನು. ಸುಮಾರು 60 ಕಿಲೋಮೀಟರ್ ಕಳ್ಳಂತರ ಹೋದೆ ನಾನು. ಮಿನಿಸ್ಟರ್, ರಾಜ್ಯದ ಆರೋಗ್ಯ ಸಚಿವ ನಾನು. ಅದು ಹಾಳಾಗೋಗ್ಲಿ ಪರಮೇಶ್ವರ್ ಅವರೇ. ಈ ಮನುಷ್ಯ ತಗೊಂಡೋಗಿ ನನ್ನ ಅಲ್ಲಿ ಅವ್ರ ಮನೆ ಹತ್ರ ಎಲ್ಲನ ಇಟ್ಟಿದ್ದೇ ಪರವಾಗಿಲ್ಲ, ನನ್ನ ವಾಸ್ತವ್ಯ, ನನ್ನ ಗೆಸ್ಟ್ ಹೌಸ್ಗೆ ಇಟ್ಬಿಟ್ರೆ ಅಲ್ಲಿ ಯಾವ್ದೋ ಅದು ಕಾಡಲ್ಲೈತೆ. You still consider him as a friend? ಅಲ್ಲ, ಅವ್ರ ಉದ್ದೇಶ ಏನಿತ್ತು ಅಂತ ಈಗ ಗೊತ್ತಾಯ್ತಲ್ಲ. ಆಲ್ವೇಸ್ ಮೈ ಫ್ರೆಂಡ್, ಈಸ್ ಆಲ್ವೇಸ್ ಮೈ ಫ್ರೆಂಡ್. ಈಗ ಸುನಿಲ್ ಮುಂದುವರಿಸಿ, ರಾಜಕೀಯದಾಗ ಮುಂದುವರಿಸಲಿ, ಫಿನಿಶ್ ಇದೆ. ಯಾರನ್ನ ನೀವು ಅವೆಲ್ಲ ಏನೇನಾಗಿರ್ತವೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಅಧ್ಯಕ್ಷರೇ, ನನ್ನ ಅನುಭವ ಹೇಳ್ತಾ ಇರೋದು. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ಒಂದು ದೊಡ್ಡ ಬೆಟಾಲಿಯನ್, ಒಂದು 200 ಜನ ಎಲ್ಲ ಇದ್ದಾರೆ. ನಾನು ರಾತ್ರಿ ಅಲ್ಲಿ ನನಗೆ ಅವಾಗ ಅನಿಸ್ಲಿಲ್ಲ, ಹೋಗಿ ಮಲಗ್ಬಿಟ್ಟೆ. ಮಲಗದ ಮೇಲೆ ನಾನು ಮೇಲೆ ನೋಡ್ತೀನಿ, ಎಲ್ಲ ಹೆಂಚು, ಮತ್ತೆ ಅದು ಒಂದೇ ರೂಮು. ಗನ್ನ ಹೊಡೆದ್ರೆ ಹೋಯ್ತು ನನ್ನ ಕತೆ. ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ, ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ರಾತ್ರಿ ಪೂರ್ತಿ ಪ್ರಮಾಣವಾಗಿ ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ. ಎಷ್ಟು ಹೇಳಿದ್ರು ಆ ರೀತಿ ಭಯ. ಎಲ್ಲಿ ಏನೋ ಸಣ್ಣ ಸೌಂಡ್ ಆದ್ರೂ ಎದ್ದು ಕೂತ್ಕೊಂಡ್ಬಿಡ್ತಾ ಇದ್ದೆ. ಈಗ ಚೇರ್ ಮೇಲೆ ಕೂತಿದ್ದೆ. ಅಂದ್ರೆ ಅಷ್ಟು ಭಯಾನಕವಾಗಿ ಇರ್ತಕ್ಕಂಥ ಒಂದು ಸನ್ನಿವೇಶ ಅವತ್ತು. ನಮಗೆ ಆ ತರ ಒಬ್ಬ ಮಂತ್ರಿಗೆ ಹಂಗ ಆಗ್ಬೇಕಾದ್ರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು, ಆ ಕಾಡಲ್ಲಿ ವಾಸ ಮಾಡುವಂತ ಜನರು, ಹಳ್ಳಿಯಲ್ಲ ಅವ್ರ ಸ್ಥಿತಿ ಏನಾದ್ರು. ಇಷ್ಟು ಜನಕ್ಕೆ ನೀವು ಗುಂಡಿಟ್ಕೊಂಡು, ಇಷ್ಟು ಜನಕ್ಕೆ ಭಯ ಬೀಳಿಸ್ಕೊಂಡು ಇಷ್ಟು ವರ್ಷ ಇದ್ದವ್ರನ್ನ ಏಕಾಏಕಿ ಕರ್ಕೊಂಡ್ಬಂದು ಅವ್ರನ್ನ ಸರೆಂಡರ್ ಔಟ್ರು, ಅವ್ರ ಸನ್ಮಾನ ಮಾಡ್ತೀರಾ ಅಂದ್ರೆ ಯಾರು ನಂಬ್ತಾರೆ ಅಧ್ಯಕ್ಷರೇ? ಇಷ್ಟು ಜನಕ್ಕೆ, ಇಷ್ಟು ಲಕ್ಷಾಂತರ ಜನಕ್ಕೆ ತೊಂದರೆ ಕೊಟ್ಟವ್ರನ್ನ ನೀವು ಏಕಾಏಕಿ ಸರೆಂಡರ್ ಅಂದ್ರೆ ಅದನ್ನ ಸುನಿಲ್ ಅವರು ಹೇಳ್ತಾರೆ. ಅದೀಗ ಸುನಿಲ್ ಟೈಮ್ ಆದರೆ ಅವರ ಉದ್ದೇಶ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಈಗ ನಕ್ಸಲೈಟ್ಸ್ಗೆ ಯಾರು ಇಲ್ಲಿ ಬೆಂಬಲ ಕೊಡ್ತಾ ಇಲ್ಲ, ನಾವೇನು ಅವ್ರ ಪರ ಏನು ನಿಂತಿಲ್ಲ. ಮತ್ತು ಶರಣಾಗ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಹಿಂದಿನೂ ಕೂಡ ಆಗಿದೆ, ರಾಜ್ಯಗಳಲ್ಲಿ ಆಗಿದೆ. ನಾನು ಹೇಳ್ತಾ ಇರೋದು. ಮತ್ತೆ ನಿಮ್ಮ ಅನುಮಾನ ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಏನು ನಿಮ್ಮ ಉದ್ದೇಶ ಏನು? ಅವರು ಶರಣರಾಗಬಾರ್ದು, ಅವರು ಚಟುವಟಿಕೆ ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು, ಇದೇ ತರ ಎಲ್ಲ ಹಿಂಸಾತ್ಮಕ ಘಟನೆಗಳು ಆಗ್ತಾ ಇರಬೇಕು, ಅದು ನಿಮ್ಮ ಉದ್ದೇಶನಾ? ಅಥವಾ ಇದಕ್ಕೊಂದು ಹಿತಶ್ರೀ ಆಡಬೇಕು, ಇದನ್ನ ಒಂದು ಅಂತಿಮ ಹಂತಕ್ಕೆ ತಗೊಂಡ್ಬರ್ಬೇಕು, ಅದು ನಿಮ್ಮ ಉದ್ದೇಶನಾ? ಯಾರು ಬೆಂಬಲವಾಗಿ ಯಾರು ನಿಂತಿಲ್ಲ ಇಲ್ಲಿ. ಯಾರು ಕೂಡ ನಕ್ಸಲೈಟ್ಗೆ ಸಮರ್ಥನೆ ಮಾಡಬೇಕು ಅಂತ ಏನಿಲ್ಲ, ಸಮಾಧಾನ ಆಯ್ತು. ಆದ್ರೆ ಅನೇಕ ರಾಜ್ಯಗಳಲ್ಲಿ, ತೆಲಂಗಾಣಗಳಲ್ಲಿ ಎಷ್ಟೋ ನಕ್ಸಲೈಟ್ ಸರೆಂಡರ್ ಆಗಿದ್ದಾರೆ. ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಎಲ್ಲ ಡಕಾಯಿಟ್ಗಳು ಸರೆಂಡರ್ ಆಗಿದ್ದಾರೆ. MP ಆಗಿದ್ದಾರೆ, ಪೂನಂ ದೇವಿನೇ ಸರೆಂಡರ್ ಆದ್ರು. MP ಅದಕ್ಕೋಸ್ಕರ ಬೇಕಾದಷ್ಟು ಆಗಿದೆ. MP ಕೂಡ ಆಗಿದ್ದಾರೆ, ಆಯ್ತಾ, MLAಗಳಾಗಿದ್ದಾರೆ. ಸೊ ದಯವಿಟ್ಟು ಸ್ವಲ್ಪ ಇದು ನೀವು ಹೇಳೋದ್ರಲ್ಲಿ ಕರೆಕ್ಟ್. ಅವ್ರು ಮಾಡಿರ್ತಕ್ಕಂಥ ಘಟನೆಗಳು ಬೇಕಾದಷ್ಟು ಇದೆ. ಅದು ಯಾರು ಕೂಡ ಸಮರ್ಥನೆ ಯಾರು ಮಾಡ್ಕೊಳ್ತಾ ಇದ್ದಾರೆ? ಓಕೆ, ಯಾರು ಮಾಡ್ಕೊಳ್ತಾರೆ? ಮಾತಾಡಿ. ಮೊನ್ನೆ ಅಧ್ಯಕ್ಷೆ ದಿನೇಶ್ ತಿಳಿಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ. ನಕ್ಸಲರ ಶರಣಾಗತಿಯನ್ನು ನಾನು ವಿರೋಧ ಮಾಡಲೇ ಇಲ್ಲ. ನಕ್ಸಲರ ಶರಣಾಗತಿಯ ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ಹೇಳಿದ್ದು ನಾನು. ಪ್ರಕ್ರಿಯೆ ಸರಿಯಾಗಿ ಹೇಳ್ತದೆ ಕೇಳಿ, ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ನೀವು ಟ್ವೀಟ್ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಕಚೇರಿಗೆ ಬಂದ್ಬಿಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ? ಈ ಕಾರಣಕ್ಕೆ ಹಾಗಾಗಿ ಸುಮ್ಮನೆ ನೀವು ಸ್ವಂತ ಊಹೆಗೆ ಕ್ಲೇಮ್ ಮಾಡ್ತಾ ಇಲ್ಲ.
ಮಾಡ್ತಾ ಇಲ್ಲ. ಸರ್ ದಿನೇಶ್ ಗುಂಡೂರಾವ್, ನಾನು ಇದ್ರಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ನೀವು ಆಯಾಗಿದ್ದೀರಿ, ನಿಮ್ಗೆ ಅದ್ರ ತೀವ್ರತೆ ಗೊತ್ತಿಲ್ಲ. ನಮಗೆ ಅದ್ರ ತೀವ್ರತೆ ಗೊತ್ತು ಏನು ಅಂತ. ದಿನ ಬೆಳಗ್ಗೆ ಅದ್ರ ಕಷ್ಟ ಓಡಾಡ್ತಿರೋದು, ನಮಗೆ ಅದ್ರ ತೀವ್ರತೆ ಗೊತ್ತು. ಬೆಂಗಳೂರಲ್ಲಿ ನೀವು ಹಾಗಾದ್ರೆ ಹಾಯಾಗಿದ್ದೀವಿ ಅಂತ ಏನರ್ಥ? ಹಾಗಾದ್ರೆ ಹಾಯಾಗಿದ್ದೀವಿ ಏನರ್ಥ? ನೀವು ಹಾಯಾಗಿದ್ದೀರ ಅಲ್ಲಿ. ಆಯ್ತು ಸರ್, ಆಯ್ತು. ಹಾಯಾಗಿರೋದು ಏನರ್ಥ ಅದು? ಆಯ್ತು ಸರ್. ಬೆಂಗಳೂರಿದ್ರೆ ನಾವು ಇರಬಾರ್ದ ಇಲ್ಲಿ? ಅಶೋಕ್ ಅವ್ರು ಇರಬಾರ್ದು ಬೆಂಗಳೂರಿನಲ್ಲಿ? ಪಾಪ ಅವ್ರು ಕೇಳಿ ಸ್ನೇಹಿತರು ಮುನಿರತ್ನ ಹೇಳಿ ಏನಾಯ್ತು ಅಂತ. ನೀವು ಸುಮ್ಮನೆ ಅಲ್ಲಿ ಆಯ್ತು, ಆ ಸ್ಥಿತಿನಲ್ಲಿ ಮಸಾಲೆಗೆ ಆಗ್ತಿಲ್ಲ. ಮಾತಲ್ಲಿ ಮುಗಿಸ್ಲಿ, ಮತ್ತೆ ಮುಗಿಸ್ಬೇಕಾದ್ರೆ ಮುಗಿಸ್ತೀರ. ನಿಮಗೂ ಅದ್ರ ಪರಿಸ್ಥಿತಿಗಳು ಗೊತ್ತಿದೆ, ನಾನು ಹೋಗಲ್ಲ. ಮುಂದೆ